ದುರಂತದಲ್ಲಿ ಮೃತಪಟ್ಟಂತ 265 ಜನರ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗ್ತದೆ. ಪೈಲಟ್, ಸಹ ಪೈಲಟ್, ಒಬ್ಬ ಸಿಬ್ಬಂದಿಯ ಗುರುತು ಪತ್ತೆ ಆಗಿರುವಂಥದ್ದು. ಇಬ್ಬರು ಪೈಲಟ್ ಇದ್ರು, ಇನ್ನೊಂದು 10 ಜನ ಕ್ರೂ ಮೆಂಬರ್ಸ್ ಇದ್ದಿದ್ದಂಥದ್ದು. ಟೋಟಲಿ 12 ಜನ ಸಿಬ್ಬಂದಿ ಇದ್ದಿದ್ದು. ಟೋಟಲಿ ಮೃತಪಟ್ಟಂತ 10 ವೈದ್ಯಕೀಯ ವಿದ್ಯಾರ್ಥಿಗಳ ಗುರುತು ಕೂಡ ಪತ್ತೆ ಆಗಿದೆ. ಟೋಟಲಿ 24 ಜನ ಅಲ್ಲಿದ್ದಂಥವ್ರು ಸಾವನ್ನಪ್ಪಿದ್ದು. ಅದರಲ್ಲಿ 10 ವೈದ್ಯಕೀಯ ವಿದ್ಯಾರ್ಥಿಗಳ ಗುರುತು ಪತ್ತೆ ಆಗಿದೆ. 200 ಜನರ DNA ಸಂಗ್ರಹಿಸಿ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಉಳಿದ ಶವಗಳ ಗುರುತು ಪತ್ತೆಗೆ DNA ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆ ಬಳಿ ಸಂಬಂಧಿಕರ ಆಕ್ರಂದನ. ಸಂಬಂಧಿಕರು ಕಣ್ಣೀರಿಡ್ತಾ ಇದ್ದಾರೆ ತಮ್ಮ ಕುಟುಂಬದವರನ್ನ ನೆನೆದು. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಒಂದು 15ರಿಂದ 20 ಜನರ ಐಡೆಂಟಿಫಿಕೇಶನ್ ಆಗಿದೆ ಬಿಟ್ರೆ ಇನ್ನು ಹತ್ತತ್ರ 245 ಜನರ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಆಲ್ರೆಡಿ 200 ಜನರ DNA ಟೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಯಾರ್ಯಾರ್ದು ಬಾಡಿ ಅನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡಿ ಅದು ಏನು ಸಿಕ್ಕಿದೆ ಅವರ ಮೃತದೇಹದಲ್ಲಿ, ಅವರ ಬಾಡಿಲಿ ಏನು ಸಿಕ್ಕಿದೆ ಅದನ್ನು ಅವರ ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಮುದ್ದೆ ರೀತಿ ಆಗ್ಬಿಟ್ಟಿದ್ದಾವೆ ಅಲ್ಲಿ ಮೃತದೇಹಗಳು. ಮುದ್ದೆ ಸೈಜ್ ಅಷ್ಟೇ ಅಲ್ಲಿ ಸಿಕ್ಕಿರುವಂಥದ್ದು, ಇನ್ನೇನು ಅಲ್ಲ. ಮೃತದೇಹ ಅಂದರೆ ಫುಲ್ ಬಾಡಿ ಅಲ್ಲ, ಯಾವುದೋ ಒಂದು ಪಾರ್ಟ್ ಸಿಕ್ಕಿದೆ ಅಷ್ಟೇ. ಆ ಪಾರ್ಟನ್ನು DNA ಟೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಇದು ತಗೊಂಡೋಗಿ ನಿಮ್ಮ ಕುಟುಂಬದವ್ರದ್ದು ಅಂತ ಕೊಡಲಾಗುತ್ತೆ. ಇಡೀ ಮೃತದೇಹ 265 ಜನ ಅಂದರೆ 265 ಜನರ ಮೃತದೇಹಗಳು ಸಿಗಲ್ಲ ಅಲ್ಲಿ. ಆ ಬಾಡಿಯ ಯಾವುದೋ ಒಂದು ಪಾರ್ಟ್ ಸಿಕ್ಕಿರುತ್ತೆ ಅಷ್ಟೇ. ಕೆಲವರದ್ದು ಮಾತ್ರ ಸಂಪೂರ್ಣ ಮೃತದೇಹ ಸಿಗುತ್ತೆ ಬಿಟ್ಟರೆ ಎಲ್ಲ ಮುದ್ದೆ ರೀತಿಯಲ್ಲಿ ಆಗ್ಬಿಟ್ಟಿರ್ತವೆ ಅಲ್ಲಿ, ಸುಟ್ಟು ಕರ್ಕಲಾಗಿ. ಆ ತಲೆಬುಡಗಳು ಸಿಕ್ಕಿರ್ತವೆ, ಮೂಳೆಗಳು ಸಿಕ್ಕಿರ್ತವೆ ಅಷ್ಟೇ. ಅದರ DNA ಟೆಸ್ಟ್ ಮಾಡಿ ಕೊಡುವಂಥ ಕೆಲಸ ಆಗ್ತಾ ಇದೆ. ಈಗೊಂದು 15ರಿಂದ 20 ಜನರ ಮೃತದೇಹ ಐಡೆಂಟಿಫಿಕೇಶನ್ ಆಗಿದೆ, ಅವರ ಕುಟುಂಬದವರಿಗೆ ಕೊಡಲಾಗಿದೆ. ಇನ್ನು ಉಳಿದಂಥ 240ಕ್ಕೂ ಹೆಚ್ಚು ಜನರ ಕುಟುಂಬದವರಿದ್ದಾರಲ್ಲ, ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಸ್ಥಳದಲ್ಲಿ ಇದ್ದಾರೆ, ಆಸ್ಪತ್ರೆ ಬಳಿ ಇದ್ದಾರೆ. ನಮ್ಮ ಕುಟುಂಬದ ಮನುಷ್ಯಂದು ಏನಾದರೂ ಸಿಗುತ್ತಾ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. DNA ಟೆಸ್ಟ್ ಆದಮೇಲೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ. ಒಬ್ಬೊಬ್ರದ್ದು ಒಂದೊಂದು ದುರಂತ ಕಥೆ ಇಲ್ಲಿ. ಮುಗಿಲು ಮುಟ್ಟಿದೆ ಮೃತ ರಂಜಿತಾ ತಾಯಿ ಆಕ್ರಂದನ. ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಮುಂದೆ ಕಣ್ಣೀರನ್ನು ಹಾಕಿದ್ದಾರೆ. ರಂಜಿತಾ ಮಗಳನ್ನ ಬಿಗಿದಪ್ಪಿ ಸಾಂತ್ವನ ಹೇಳಿದ್ದಾರೆ ವೀಣಾ ಜಾರ್ಜ್. ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಮುಂದೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ರಂಜಿತಾ ಮಗಳನ್ನ ಬಿಗಿದಪ್ಪಿ ಸಾಂತ್ವನ ಹೇಳಿರುವಂಥದ್ದು ವೀಣಾ ಜಾರ್ಜ್. ಕೇರಳದ ಪುಲ್ಲಾಡ್ನಲ್ಲಿರುವಂಥ ನರ್ಸ್ ರಂಜಿತಾ ಮನೆ. ಪುಲ್ಲಾಡ್ನಲ್ಲಿತ್ತು ನರ್ಸ್ ರಂಜಿತಾ ಮನೆ. ಲಂಡನ್ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥ ರಂಜಿತಾ ಮನೆ ಕಟ್ಟುವ ಕನಸನ್ನ ಹೊತ್ತು ಲಂಡನ್ನಲ್ಲಿದ್ದರು ರಂಜಿತಾ. ಇಬ್ಬರು ಮಕ್ಕಳು ತಾಯಿಯನ್ನ ಅಗಲಿರುವಂಥದ್ದು ನರ್ಸ್ ರಂಜಿತಾ. ಇಬ್ಬರು ಮಕ್ಕಳಿದ್ರು ಅವರಿಗೆ. ಅವರ ತಾಯಿ ಅವರನ್ನು ಅಗಲಿದ್ದಾರೆ ನರ್ಸ್ ರಂಜಿತಾ. ಮಕ್ಕಳನ್ನು ನೋಡಲಿಕ್ಕೆ ಲಂಡನ್ನಿಂದ ಬಂದಿದ್ರು. ಓಣಂ ಹಬ್ಬಕ್ಕೆ ವಾಪಸ್ ಬರ್ತೀನಿ ಅಂತ ಹೇಳಿ ನಿನ್ನೆ ಲಂಡನ್ಗೆ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸಿದ್ರು. ಈ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಅವರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಕೇರಳದ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಅವರು ಮಾಡಿದರು. ಆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲಿ ಸಾವನ್ನಪ್ಪದ್ರಲ್ಲ 265 ಜನ. ಒಬ್ಬೊಬ್ರದ್ದು ಒಂದೊಂದು ಕನಸು. ಎಲ್ಲರೂ ಕೂಡ ಕನಸು ಕಟ್ಕೊಂಡಂಥವ್ರು. ಎಲ್ಲರ ಕನಸು ಕೂಡ ನುಚ್ಚು ನೂರಾಗಿದೆ. ಬರೀ 265 ಜನ ಸಾವನ್ನಪ್ಪಿದ್ದನ್ನು ನೋಡ್ತಾ ಇದ್ವಿ, ಆದರೆ 265 ಕುಟುಂಬಗಳು ನರಳುವಂಥ ಪರಿಸ್ಥಿತಿ ಇದೆ ಇವತ್ತು ಅವ್ರು ಸಾವನ್ನಪ್ಪಂಥ ಹಿನ್ನೆಲೆಯಲ್ಲಿ. ഞാനല്ലേ ഒരു കമ്മ്യൂണിറ്റി വിദ്യാർത്ഥി
എന്റെ ബ്രദർ അടി പോകണമെന്നായിരുന്നു. ರಂಜಿತಾ ಅವರ ತಾಯಿಯನ್ನ ಬಿಗಿದಪ್ಪಿ ಸಾಂತ್ವನವನ್ನು ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ವೀಣಾ ಜಾರ್ಜ್ ಅವರು. ಕೇಳದ ಸಚಿವೆ, ಸಮಾಧಾನ ಮಾಡೋದಷ್ಟು ಈಸಿ ಇಲ್ಲ. ಬಿಕಾಸ್ ಆ ಕುಟುಂಬದ ಆಧಾರ ಸ್ತಂಭ ಆಗಿದ್ದಂಥವ್ರು ರಂಜಿತಾ ಅವರು. ಇಬ್ಬರು ಮಕ್ಕಳಿದ್ದಾರೆ ಅವ್ರಿಗೆ. ಆ ಇಬ್ಬರು ಮಕ್ಕಳನ್ನು ಕೂಡ ಬಿಗಿದಪ್ಪಿ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಒಂದಿನ ಇವತ್ತು ಸಾಂತ್ವನ ಹೇಳ್ಬೋದು, ಆದರೆ ಇಡೀ ಜೀವನ ಪೂರ್ತಿ ಕುರುಗ್ಬೇಕಲ್ಲ ತನ್ನ ತಾಯಿ ಇಲ್ಲ ಅಂತ ಆ ಮಕ್ಕಳ ಪರಿಸ್ಥಿತಿ ಹೇಗಾಗಿರೋಣ. ಇವತ್ತಿದ್ದಂಥ ತಾಯಿ ನಾಳೆ ಇಲ್ಲ ಅಂದರೆ ಅವರ ಬಾಡಿನೂ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಸಾವನ್ನಪ್ಪಿದ್ರು, ಅವ್ರ ಬಾಡಿ ಮುಂದೆನಾದ್ರೂ ಅಳೋಣ, ನೋಡೋಣ, ಕೊನೆಯದಾಗಿ ಅವ್ರು ನೋಡೋಣ ಆಗತ್ತಾ? ಅದು ಕೂಡ ಆಗ್ತಾ ಇಲ್ಲ. ವಿಮಾನ ದುರಂತದಿಂದ ಪಾರಾಗಿದ್ದಂಥ ಯುವತಿ ಭೂಮಿ ಚೌಹಾಣ್ ಪ್ರಾಣ ಉಳಿಸಿತ್ತು ಟ್ರಾಫಿಕ್ನಿಂದ ಏರ್ಪೋರ್ಟ್ಗೆ ತಲುಪಿದ್ದು ತಡ ಆಗಿದೆ. ನೋಡ್ರಿ, ಇವರ ಹಣಬರಹ ಎಷ್ಟು ಚೆನ್ನಾಗಿದೆ ಅಂದರೆ, ವಿಮಾನ ದುರಂತದಿಂದ ಪಾರಾಗಿದ್ದಾರೆ ಭೂಮಿ ಚೌಹಾಣ್ ಅವರು. ಅವರ ಪ್ರಾಣವನ್ನ ಉಳಿಸಿದ್ದು ಯಾವುದು? ಟ್ರಾಫಿಕ್. ಆ ಟ್ರಾಫಿಕ್ ಉಳಿಸ್ತು ಅವರ ಪ್ರಾಣವನ್ನು. ಅಕಸ್ಮಾತ್ ಫ್ಲೈಟ್ ನೀಟಾಗಿ ಹೋಗಿ ಲ್ಯಾಂಡಿಂಗ್ ಆಗಿದ್ರೆ ಆ ಟ್ರಾಫಿಕ್ಕಿಗೆ ಬೈಕೊಳ್ಬೇಕಾಗಿತ್ತು. ಆದರೆ ಆ ಟ್ರಾಫಿಕ್ ನನ್ನ ಜೀವ ಉಳಿಸ್ತು ಅಂತ ಈಗ ದೇವ್ರ ರೀತಿಯಲ್ಲಿ ಬಂದಿದೆ ಟ್ರಾಫಿಕ್. ಇವತ್ತು ನಿನ್ನೆ ಅವರಿಗೆ ಅವ್ರ ಜೀವವನ್ನು ಉಳಿಸಿರುವಂಥದ್ದು. ಕರೆಕ್ಟ್ ಟೈಮಿಗೆ ಹೋಗಿದ್ದಿದ್ರೆ ಏನಾಗಿರೋದು ಊಹಿಸ್ಕೊಳ್ಳಿ. ಫ್ಲೈಟ್ ಮಿಸ್ ಆಗಿ ಮನೆಗೆ ವಾಪಸ್ ಆಗಿದ್ದಂಥ ಭೂಮಿ, ಫ್ಲೈಟ್ ಮಿಸ್ ಆಯ್ತಲ್ಲ, ಮನೆಗೆ ವಾಪಸ್ ಆಗಿದ್ರು. ಮಾಧ್ಯಮಗಳಲ್ಲಿ ಅಪಘಾತದ ಸುದ್ದಿ ಕೇಳಿ ಶಾಕ್ ಆಗಿದ್ದಾರೆ. ಈಗಲೂ ಆ ಶಾಕಿಂದ ಹೊರಬರೋದಷ್ಟು ಈಸಿ ಅಲ್ಲ. ಯಾಕೆಂದರೆ ಅಕಸ್ಮಾತ್ ಹೋಗಿ ಇದೇನು ಕನಸು ಅಥವಾ ನನ್ಸು ಅನ್ಕೊಬೇಕಾಗಿದೆ. ಅವ್ರ ಬಾಡಿನ ಅವರೇ ಚಿವುಟ್ಕೊಂಡು ನೋಡಬೇಕು, ಇದೇನು ಕನಸ ನನ್ಸ ಅಂತ. ಆ ಅಪಘಾತದ ಸುದ್ದಿ ಕೇಳಿ ಶಾಕ್ ಆಗುತ್ತಿದೆ. ನನ್ನ ಪ್ರಾಣ ಉಳಿದಿದೆ, ಆದರೆ ಘಟನೆ ಆಘಾತವನ್ನು ತಂದಿದೆ. ದೇವರ ದಯೆಯಿಂದ ನಾನು ಬದುಕಿದ್ದೇನೆ, ಆದರೆ ಘಟನೆ ನೆನೆಸ್ಕೊಂಡ್ರೆ ನಡುಕ ಹುಟ್ಟುತ್ತೆ. ಸಾವಿನಿಂದ ತಪ್ಪಿಸಿಕೊಂಡ ಭೂಮಿ ಚೌಹಾಣ್ ಮಾತಿದು. कल एक्चुअली मैं वापस लंदन जा रही थी और मेरी फ़्लाइट का टाइम था 1:10 का, तो हमें पहुंचते थोड़ा 12:20 हो चुकी थी और 12:10 को एयर इंडिया वालों ने चेक इन और सब कुछ करना बंद कर दिया था. मैं वहाँ पे चेक इन के गेट पे पहुँचने के बाद मैंने उनसे रिक्वेस्ट भी किया कि अभी 10 मिनट ही थोड़ा लेट हुआ है, आपकी लेट की वजह से हम लोग को और 15 मिनट लेट हो सकता है. तो फिर इसलिए मुझे रिटर्न होना पड़ा था. ट्रैफिक हम लोग ये सिटी एरिया में थोड़ा एंटर हो चुके थे, तो उस वजह से थोड़ा हमको लेट हुआ था. जब पता चला तब हम ऑलमोस्ट एयरपोर्ट से तो घर के लिए निकल चुके थे और हम लोग गाड़ी में ही थे, और तभी हमने न्यूज़ देखा कि ऐसा प्लेन क्रैश हुआ है. और एट द टाइम आई वॉज फीलिंग टोटली नम एंड एक तरह से अच्छा मैं अपने भगवान का थोड़ा, माता जी का और सब शुक्रिया कर रही थी कि मैं बच गई. लेकिन दूसरी साइड ये भी था कि ये जो इंसिडेंट हुआ है वो बहुत ही थोड़ा टेरिफाइड है. और कल एक्चुअली मैं वापस लंदन. ಆ ಬೋಯಿಂಗ್ ವಿಮಾನದ ಟೋಟಲ್ ಮ್ಯಾಕ್ಸಿಮಮ್ ಆಸನದ ಕೆಪಾಸಿಟಿ ಎಷ್ಟು ಅಂದರೆ 254 ಫಿಲ್ ಆಗಿದ್ದು. ಟೋಟಲಿ ಕ್ರೂ ಮೆಂಬರ್ಸ್ ಸೇರಿ 242. ಒಂದು 12 ಜನ, ಒಂದಿಬ್ರು 3 ಜನ ಈಗ ಟ್ರಾಫಿಕ್ ಆಯಿತು ಅದು ಇದು ಅಂತೆಲ್ಲ ತಪ್ಪಿಸ್ಕೊಂಡಿದ್ದಾರೆ. ಇನ್ನೊಂದು 10 ಸೀಟು ಬುಕ್ ಆಗಿರಲ್ಲ. ಅವರೆಲ್ಲರೂ ಕೂಡ ಎಷ್ಟು ಖುಷಿಯಾಗಿರೋಣ ನೋಡಿ. ಈಗಷ್ಟೇ ಮಾತನಾಡ್ತಾ ಇದ್ರಲ್ಲ ಭೂಮಿಯವರು, ನಾನು ಭೂಮಿ ಮೇಲೆ ಉಳ್ಕೊಂಡಿದ್ದು ಕಾರಣ ಟ್ರಾಫಿಕ್